ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಫುಡ್ ಮಿನಿ ವ್ಲಾಗ್. ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಒಂದು ಒಳ್ಳೆ ಸ್ಪೆಷಲ್ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಕ್ರಿಸ್ಪಿ ಬೆಣ್ಣೆ ಚಕ್ಕುಲಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ? ಮೊದಲು ಒಂದು ಕುಕ್ಕರ್ಗೆ 1.5 ಕಪ್ಪಷ್ಟು ಉದ್ದಿನಕಾಳನ್ನ ತೊಳೆದು 2.5 ಗ್ಲಾಸಷ್ಟು ನೀರು ಹಾಕಿ 3 ವಿಷಲ್ ಕೂಗಿಸ್ಕೊಂಡು ಅದು ವಿಷಲ್ ಬಿಟ್ಟಿದ ಮೇಲೆ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಂಡು 3.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 3 ಟೇಬಲ್ ಸ್ಪೂನ್ ಬೆಣ್ಣೆನ ಬಿಸಿ ಮಾಡಿಕೊಂಡು ಈ ರೀತಿ ಕರಗಿದ ಮೇಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಎಲ್ಲನೂ ಹಿಟ್ಟನ್ನು ಸಾಫ್ಟಾಗಿ ಈ ರೀತಿ ಮೃದುವಾಗಿ ಕಲಸಿಟ್ಕೊಂಡು ಚಕ್ಲಿಗೆ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಒಳಗೆ ಈ ರೀತಿ ಹಾಕ್ಕೊಂಡು ಈಗ ಒಂದೊಂದಾಗಿ ಚಕ್ಲಿಗಳನ್ನ ಹೊತ್ಕೊಬೇಕು. ಈ ರೀತಿ ಚಕ್ಲಿಗಳನ್ನೆಲ್ಲ ಹೊತ್ಕೊಂಡಾದಮೇಲೆ ಪಕ್ಕದಲ್ಲಿ ಆಲ್ರೆಡಿ ನಾನು ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದನ್ನು ಹಾಕ್ಕೊಂಡು ಬೇಯಿಸ್ಕೊಬೇಕು. ಈಗ ನೋಡಿ ಒಂದೊಂದನ್ನು ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಹಾಗಾಗಿ ಮಧ್ಯದಲ್ಲಿ ತಿರ್ವಾಕೊತಿರ್ಬೇಕು. ಈ ರೀತಿ ಬ್ರೌನ್ ಕಲರ್ ಆದಮೇಲೆ ಕ್ರಿಸ್ಪಿ ಬೆಣ್ಣೆ ಚಕ್ಕುಲಿ ರೆಡಿಯಾಗಿದೆ ಅಂತ ಅರ್ಥ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಮಾಡಿ ನೋಡಿ. ಓಕೆನಾ? ತುಂಬ ಸಿಂಪಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ, ಲೈಕ್, ಶೇರ್, ಕಮೆಂಟ್.